ನೀವು ಇದಕ್ಕೆ ದುಡ್ಡು ಖರ್ಚು ಮಾಡಿದ್ರೆ ತಾನೆ, 30,000 50,000 ರೂಪಾಯಿ ಇದು ಖರ್ಚಾಗಿದೆ ತಾನೆ. ಎಲ್ಲೂ ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ನೇ ನೀವು ಕೊಟ್ಟಿಲ್ಲ. ವಾ ತೋರಿಸಿ. ನೋಡಿ ಸ್ವಾಮಿ, ಚಾರ್ಜ್ ಆಗ್ತಿರೋದು ಇರುವೆಗಳು, ಕೈಗೆ ಕಸ್ತಾ ಇದೆ ಇರುವೆ. ಈ ಥರ ವೈರಿಂಗ್ ಮಾಡ್ತಾರೆ. ಸ್ಟ್ಯಾಂಡರ್ಡು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇವ್ರದ್ದು. ಎಲ್ಲ ಇಂಟರ್ನ್ಯಾಷನಲ್ ಸಾಕೆಟ್ಟು ಸ್ವಿಚ್ಗಳೇ ಹಾಕೋದು ಇವರು. ನಿನಗೆಷ್ಟು ನನಗೆಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ವ್ಯವಹಾರಗಳು ಮಾಡಬೇಡಿ. ಇದರ ತನಿಖೆ ಆಗಬೇಕು. ನೋಡಿ, ಗಾಳಿ ಮಳೆಗೆ ಬೇಕಾಬಿಟ್ಟಿಯಾಗಿ ಇದನ್ನ ಹಾಕಿದ್ದಾರೆ. EV ಮಿತ್ರ ಬೆಸ್ಕಾಂ ಮುರುಗೇಶ್ ಪಾಳ್ಯ. ಓಕೆನಾ? ಇಲ್ಲಿ 3 ಸಾಕೆಟ್ ಇದೆ. ಒಂದು ಸಾಕೆಟ್ಗೆ ಇವ್ರ ಹತ್ರ ಏನೂ ಇಲ್ಲ ಇನ್ಸ್ಟ್ರೂಮೆಂಟು. ಇವಾಗ ನಾವು ಗಾಡಿ ತಗೊಂಡಿದ್ದೀವಿ, ನಮಗೊಂದು ಚಾರ್ಜರ್ ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡರ್ಡ್, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದು. ಈ ಟಾಪು ನಿಮಗೆ ಯಾವುದೇ ಒಂದು ಅಂಗಡಿಲಿ ಹೋದ್ರೂ ಸುಲಭವಾಗಿ ಸಿಗುತ್ತೆ. 3 ಪಿನ್ ಸಾಕೆಟ್ ಟಾಪು, 3 ಪಿನ್ ಟಾಪು ಇದು ಸುಲಭವಾಗಿ ಸಿಗುತ್ತೆ. ಒಬ್ಬ ಕಂಪ್ನಿ ಮ್ಯಾನುಫ್ಯಾಕ್ಚರರು, ಏತರ್ ಕಂಪನಿ ಮ್ಯಾನುಫ್ಯಾಕ್ಚರರು ಒಂದು ಚಾರ್ಜರ್ ಕೊಟ್ಟಿದ್ದಾನೆ. ಇದಕ್ಕೆ ಇಂಡಸ್ಟ್ರಿಯಲ್ ಸಾಕೆಟ್ ಕೊಟ್ಟಿದ್ದಾನೆ. ನೋಡಿ, ಇದಕ್ಕೆ ಇಂಡಸ್ಟ್ರಿಯಲ್ ಸಾಕೆಟ್ ಇದೆ, ಟಾಪ್ ಇದೆ. ಇದು ನಮ್ಮ ಒಂದು ಚಾರ್ಜಿಂಗ್ ಸಿಸ್ಟಮ್. ಈ ಚಾರ್ಜಿಂಗ್ ಸಿಸ್ಟಮಲ್ಲಿ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ನಾವೊಂದು ಅಂಗಡಿಯಿಂದ ತಗೊಂಬಂದ್ಬಿಟ್ಟು ಅದಕ್ಕೊಂದು 500-600 ರೂಪಾಯಿ ಖರ್ಚು ಮಾಡಿ ಹಾಕ್ಬೇಕಂತ. ಯಾಕೆ ಸ್ವಾಮಿ, ಯಾಕೆ ಹಾಕ್ಬೇಕು ಸ್ವಾಮಿ ನಾವು? ನೀವು ಇದಕ್ಕೆ ದುಡ್ಡು ಖರ್ಚು ಮಾಡಿದ್ರೆ ತಾನೆ, 30,000 50,000 ರೂಪಾಯಿ ಇದು ಖರ್ಚಾಗಿದೆ ತಾನೆ. ಇನ್ನೇನು ಮಹಾ ಅಂದರೆ 500 ರೂಪಾಯಿಂದ 700 ರೂಪಾಯಿ ಖರ್ಚಾಗ್ಬೋದಾಗಿತ್ತಾ? ಏನು ಕಂಪನಿಯವನಿಗೆ ಭಾರ ಆಗಿತ್ತಾ? ಇಲ್ಲ ನಿಮಗೆ ಇಂಜಿನಿಯರ್ಸ್ಗಳು, ಇನ್ನೆಷ್ಟು ಅದ್ಭುತ ಇಂಜಿನಿಯರ್ಸ್ಗಳು ಬೆಸ್ಕಾಮಲ್ಲಿ ಇರ್ಬೋದು. ನೀವು ನಿಜವಾಗ್ಲೂ BE ಡಿಪ್ಲೊಮೊ ITIಗಳು ಓದ್ಕೊಂಡೇ ಇಂಜಿನಿಯರ್ಸ್ ಆಗಿದ್ದೀರೋ, ಅಥವಾ ಕರೆಂಟಿನ ಬಗ್ಗೆ ಜ್ಞಾನ ಇಲ್ಲದೇ ಇಂಜಿನಿಯರ್ಸ್ ಆಗಿದ್ದೀರೋ? ಇವಾಗ ಇದನ್ನು ಹೆಂಗೆ ಚಾರ್ಜಿಂಗ್ ಹೋಗಲಿ? ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತಿನವರೆಗೂ 2 ವೀಲರಲ್ಲಿ ನೀವು ಎಷ್ಟು ಒಂದು ಗಾಡಿಗಳು ಚಾರ್ಜ್ ಆಗಿದೆ? ನಿಮ್ಮ ಹತ್ರ ಡೇಟಾ ಇದೆಯಾ? 50 ಪೈಸಾ. ಇವತ್ತು ಚಲಾವಣೆಯಲ್ಲಿ ಇಲ್ಲದಂತಹ ಒಂದು ಕಾಯಿನ್ ಅಂದರೆ 50 ಪೈಸಾ. ಆ 50 ಪೈಸಾನು ನೀವು ಇವತ್ತವರೆಗೂ ದುಡ್ದಿಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಬಿಕಾಸ್ ಎಲ್ಲೂ ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ನೇ ನೀವು ಕೊಟ್ಟಿಲ್ಲ. ಇಂಡಸ್ಟ್ರಿಯಲ್ ಸಾಕೆಟ್ ಕೊಟ್ಟಿದ್ದೀರಾ. ಮುಂದೆ ಬನ್ನಿ. 1 2 3 ಇದು 3 ಸಾಕೆಟ್ ಇರುವಂತಹ ಒಂದು ಕನೆಕ್ಷನ್. ವಾ ತೋರಿಸಿ. ನೋಡಿ ಸ್ವಾಮಿ, ಚಾರ್ಜ್ ಆಗ್ತಿರೋದು ಇರುವೆಗಳು, ಕೈಗೆ ಕಸ್ತಾ ಇದೆ ಇರುವೆ. ನೋಡಿ, ಜೇಡು ಹಿಡಿದು ಹೋಗಿದೆ. ಇದಕ್ಕೆ ಬಂಡವಾಳ ಹಾಕಿ ಸ್ಕ್ರೀನ್ ಹೊಡೆದೋಗಿದೆ. ಏನೂ ಇಲ್ಲ. ಇದಕ್ಕೆ ವೈರಿಂಗ್ ಮಾಡೋ ಪದ್ಧತಿ ನೋಡಿ, ಇದಕ್ಕೆ ಅರ್ಥ ಮಾಡಿರೋ ಪದ್ಧತಿ, ವೈರಿಂಗ್ ಮಾಡಿರೋ ಪದ್ಧತಿ ಇದು. ಈ ಥರ ವೈರಿಂಗ್ ಮಾಡ್ತಾರ. ಅಲ್ಲ, ಯಾರೇ ಒಬ್ಬ ಬುದ್ಧಿವಂತ ಆದರೂ ಇದಕ್ಕೆ ಯಾಕೆ ಈ ಥರ ಒಂದು ವೈರಿಂಗ್ ಮಾಡಬೇಕಾಗಿತ್ತು? ಊರಿಗೆಲ್ಲ ಹೇಳ್ತಾರೆ ಯಾವುದೇ ಕನೆಕ್ಷನ್ ಆಗಲಿ ಯೂಸಿಲ್ ಮಾಡಬೇಕು, ಯೂಸಿ ಹಾಕಬೇಕು. ಯಾಕೆ ಗ್ರಾಹಕರಿಗೆ ಮಾತ್ರನೇನಾ ಎಲ್ಲ ಕಾನೂನುಗಳು, ಕಟ್ಟುಪಾಡುಗಳು? ಮಿಕ್ಕಿದ್ರೆ ನಿಮಗೇನು ಕಟ್ಟುಪಾಡುಗಳು, ಕಾನೂನುಗಳು ಏನು ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ. ನೀವೇನು ಬೇಕಾಬಿಟ್ಟಿಯಾಗಿ ನೀವೇ ಮಾಡ್ಬೋದು. ಇದಕ್ಕೆ ಹಾಕಿರೋವಂಥ ಬಂಡವಾಳಕ್ಕೆ ಇವತ್ತಿಗೂ 1 ರೂಪಾಯಿ ದುಡ್ದಿಲ್ಲ. ಇದು ಒಂದೇ ಅಲ್ಲ, ಇನ್ನೂ ತೋರಿಸ್ತೀನಿ. ಕಾರ್ ಚಾರ್ಜರ್ದು ತೋರಿಸ್ತೀನಿ. ನೋಡಿ, ಇದು ಕಾರ್ ಚಾರ್ಜಿಂಗ್ ಪಾಯಿಂಟ್. ಇದು ಕಾರ್ ಚಾರ್ಜಿಂಗ್ ಪಾಯಿಂಟ್ ಆಗುತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ ಎಲ್ಲ ಗಾಡಿಗಳಿಗೂ ಚಾರ್ಜಿಂಗ್ ಪೋರ್ಟಲ್ ಈ ಥರ ಇರುತ್ತೆ. ಇದು ಎಲ್ಲ ಗಾಡಿಗೂ ಆಗುತ್ತೆ. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಏನು, ನಾರ್ಮಲ್ ಆಗಿ 2 ವೀಲರ್ 4 ವೀಲರ್ 2 ವೀಲರ್ 3 ವೀಲರ್ಗಳಿಗೆ ಚಾರ್ಜಿಂಗ್ ಹಾಕೋ ಪಾಯಿಂಟ್. ನೋಡಿ, ಇದು ಟಾಪ್. ಬನ್ನಿ. ಆ್ಯಕ್ಚುಲಿ ಈ ಟಾಪ್ನ ಇವರು ಒದಗಿಸ್ಬಿಟ್ಟಿದ್ರೆ ಹಾಗೆ ಹೋಗಿರೋದು. ಎಷ್ಟೋ ಗಾಡಿ ಚಾರ್ಜ್ಗಳು, ಎಷ್ಟೋ 2 ವೀಲರ್ಗಳು ಚಾರ್ಜಿಂಗ್ ಹಾಕತ್ತಿದ್ರು. ಇವತ್ತು ಪ್ರೈವೇಟ್ ಅವರು ಪುಟ್ಟ ಇನ್ಸ್ಟ್ರೂಮೆಂಟ್ಗಳು ಹಾಕಿ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಇವ್ರಿಗೆ ಮಾತ್ರ ಈ ಆಪ್ಷನ್ ಇಲ್ಲ. ಸ್ಟ್ಯಾಂಡರ್ಡು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇವ್ರದ್ದು. ಎಲ್ಲ ಇಂಟರ್ನ್ಯಾಷನಲ್ ಸಾಕೆಟ್ಟು ಸ್ವಿಚ್ಗಳೇ ಹಾಕೋದು ಇವರು. ಎಷ್ಟು ಸ್ಟ್ಯಾಂಡರ್ಡು ನೋಡಿ. ಇದಕ್ಕೆ ಇವರು ಆಟೋದವ್ರು ಪಾಪ ಇವಾಗ ಎಲ್ಲ ಹೊರಗಡೆ ಹೋಗಿದ್ದಾರೆ. ಇಷ್ಟಕ್ಕೆ 1,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾರೆ ಇವರು. ಇಲ್ಲಿಂದ ಅಲ್ಲಿಗೆ ಇವರಿಗೆ ಚಾರ್ಜ್ ಮಾಡ್ಕೊಂಡ್ರೆ ದುಡ್ಡು ಕಟ್ಟಬೇಕು. ಮತ್ತೆ ನೋಡಿ, ಈ ಥರದ್ದು ಒಂದು ಪಾಯಿಂಟ್ ಮಾಡ್ಕೊಂಡು ಅದಕ್ಕೊಂದು ಇಂಡಸ್ಟ್ರಿಯಲ್ ಸಾಕೆಟ್ ಹಾಕೊಂಡಿರೋದಕ್ಕೆ ಸುಮಾರು 1,000 ರೂಪಾಯಿ ಖರ್ಚಾಗಿದೆ. ಇಷ್ಟೇನಾ? ನೋಡಿ, ಈ ಥರದ್ದೆಲ್ಲ ಇನ್ಸ್ಟ್ರೂಮೆಂಟ್ಗಳು ಹಾಕಿದಾರಲ್ಲ. EV ಮಿತ್ರದವರು ಪ್ರಶಸ್ತಿ ತಗೊಂಡ್ರಲ್ಲ, ನಿಮ್ಮ ಎದೆ ಮುಟ್ಕೊಂಡು ಹೇಳಿ, ನೀವು ತಗೊಂಡಿರೋ ಪ್ರಶಸ್ತಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ ಅಂತ. ಇದೊಂದೇ ಅಲ್ಲ, ಇನ್ನೂ ತೋರಿಸ್ತೀನಿ. ನೋಡಿ, ಇದು ಬಾಕ್ಸ್. ಇದರಲ್ಲಿ ಡೀಟೇಲ್ಸ್ ಇಲ್ಲ, ಏನಿಲ್ಲ. ಇದು ಪ್ರೈವೇಟ್ದು ಅಂತ ಹೇಳ್ತಾರೆ. ಇರಲಿ, ಪ್ರೈವೇಟ್ದಿರಲಿ. ಯಾಕೆ ಡಿಪಾರ್ಟ್ಮೆಂಟಿಂದ ಹಾಕಿರೋದು ಎಷ್ಟಿದೆ ಈ ಥರದ್ದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ.
ಶೂಟ್ ಮಾಡಿರೋದು ಯಾವ ಒಂದು ಟೂ ವೀಲರ್ ಚಾರ್ಜಿಂಗ್ ಪಾಯಿಂಟ್ಗೆ ಇವತ್ತಿನವರೆಗೂ ₹1 ಒಂದೇ ಒಂದು ಸಿಂಗಲ್ ರುಪಿ ಇವರು ತಗೊಂಡಿಲ್ಲ. ಸುಮ್ಮನೆ 15,000 to 20,000 ಬಂಡವಾಳ ಹಾಕಿದರೆ ನೋಡಿ. ವೈರಿಂಗ್ ಮಾಡೋ ಹುಟ್ಟು ಪದ್ಧತಿಗಳು ಇವರು ಈ ಥರ ಮಾಡ್ತಾರೆ. ಇಷ್ಟೆಲ್ಲ ಬಾಕ್ಸ್ ಕೊಟ್ಟಾದ್ಮೇಲೆ ಇದಕ್ಕೊಂದು ಇಂಡಸ್ಟ್ರಿಯಲ್ ಸಾಕೆಟ್ ಟಾಪ್ ಹಾಕಿ ಯಾಕೆ ಕೊಡಬಾರ್ದಾಗಿತ್ತು? ನೀವು ಯಾವ ಪುರುಷಾರ್ಥಕ್ಕೆ ಇವತ್ತು ಒಂದೇನು ನ್ಯಾಷನಲ್ ಅಂದರೆ ಡೆಲ್ಲಿಲಿ ಹೋಗಿ ಏನು ಪ್ರಶಸ್ತಿ ತಗೊಂಡಿದ್ದೀರಾ ನೀವು? EV ಚಾರ್ಜಿಂಗ್ ಸ್ಟೇಷನಲ್ಲಿ ನೀವು ಅದ್ಭುತ ಸಾಧನೆ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಪ್ರಶಸ್ತಿ ತಗೊಂಡ್ರಲ್ಲ, ನಿಮ್ಮ ಆತ್ಮಗಳಿಗೆ ಕೇಳ್ಕೊಳ್ಳಿ, ನಿಜವಾಗ್ಲೂ ಈ ಪ್ರಶಸ್ತಿಗೆ ನಾವು ಯೋಗ್ಯರ, ಅರ್ಹರ ಅಂತ. ಸುಮ್ಮನೆ ಲೆಕ್ಕಕ್ಕೆ 5,000-6,000 ಚಾರ್ಜಿಂಗ್ ಸ್ಟೇಷನ್ಗಳು ಮಾಡೋದು ದೊಡ್ಡದಲ್ಲ ಸ್ವಾಮಿ. ಅವು ಬಳಕೆ ಆಗ್ತಾ ಇದೆಯಾ? ಬಳಕೆಯಾಗಿ ಹೂಡಿದ ಬಂಡವಾಳಕ್ಕೆ ರಿಟರ್ನ್ ಅಮೌಂಟ್ ಬರ್ತಾ ಇದೆಯಾ? ತೆರಿಗೆದಾರನ ದುಡ್ಡು ಸ್ವಾಮಿ. ನಿನಗೆಷ್ಟು ನನಗೆಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ವ್ಯವಹಾರಗಳು ಮಾಡಬೇಡಿ. ಯಾವನೋ ಒಬ್ಬನ ಕಂಪ್ನಿಯವನು ಬಂದ, ಬಲ್ಕಾಗಿ ನಿನಗಿಷ್ಟು ನನಗಿಷ್ಟು ಅಂದ, ನೀವು ಸೈನ್ ಹಾಕಿದ್ರಿ, ಅಪ್ರೂವಲ್ಸ್ ಕೊಟ್ರಿ, ತಾಮಂದು ಇಲ್ಲಿ ತಗಲಾಕಿದ್ರಿ. ಅದು ಬಾಡಿಗೆ ಇರಲಿ, ಸ್ವಂತ ಬಿಲ್ಡಿಂಗ್ ಇರಲಿ, ಯಾವುದೇ ಇರಲಿ, ತಾಮಂದು ಈ ಥರ ತಗಲಾಕ್ತಿರಲ್ಲ, ಗಾಳಿ ಮಳೆಗೆ ಏನಾಗುತ್ತೆ? ಅವು ಕ್ವಾಲಿಟಿ ಇದೆಯಾ? ಈ ಥರದ್ದೇ ಚಿಕ್ಕದು ನೋಡಿರ್ತೀರ ನೀವು. ಅದರ ಬೆಲೆ ₹15,000. ₹15,000 ಇನ್ಸ್ಟ್ರೂಮೆಂಟ್ ಏನಿದೆ? ನನ್ನ ಮನೆಯಲ್ಲಿ ₹150 SS ಕಮೋಡ್ ಹಾಕ್ಕೊಂಡು ಮೀಟ್ರಿಂದ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಮೀಟ್ರಿಂದ ಟ್ಯಾಪ್ ಮಾಡ್ಕೊಂಡು SS ಕಮೋಡಿಂದ ನನ್ನ ಟಾಪ್ ಹಾಕತ್ತೀನಿ, ನಾನು ಚಾರ್ಜಿಂಗ್ ಮಾಡ್ಕೊತೀನಿ. ಎಷ್ಟು ಖರ್ಚಾಯಿತು? ಮಹಾ ಅಂದರೆ ₹200 ಖರ್ಚಾಯ್ತು ನನಗೆ. ನೀವು ಈ ಚಾರ್ಜಿಂಗ್ ಸ್ಟೇಷನ್ಗೆ ₹15,000 ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದೀರಾ? ಈ ₹15,000 ಲೆಕ್ಕಾಚಾರದಲ್ಲಿ ನಿನಗೆಷ್ಟು ನನಗೆಷ್ಟು ಲೆಕ್ಕಾಚಾರ ಎಷ್ಟಾಗಿದೆ? ಇದರ ತನಿಖೆ ಆಗಬೇಕು. ಆವಾಗಲೇ ಇದರ ಒಂದು ಸತ್ಯಾಸತ್ಯತೆ ಹೊರಗಡೆ ಬರೋಕ್ಕೆ ಸಾಧ್ಯ. ಇದು ಎಲ್ಲ ಡೋಂಗಿ ನಾಟಕಗಳು. ಇವೆಲ್ಲ ಏನು ಗೊತ್ತಾ? ಯಾವನೋ ಒಬ್ಬ ಮುಂಬೈ ಮತ್ತು ದಿಲ್ಲಿಯ ಒಂದು ಒಡೆತನದಲ್ಲಿರುವಂತಹ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ಅವನು ₹15,000 ಇದಕ್ಕೆ ಚಾರ್ಜ್ ಮಾಡಿದ್ದಾನೆ ಈ ಥರ ಇನ್ಸ್ಟ್ರೂಮೆಂಟ್ಗೆ. ಅದು ನಿಜವಾಗ್ಲೂ ನಾನ್ಸೆನ್ಸ್. ಯಾವುದೇ ರೀತಿಯಾದ ಉಪಯೋಗ ಇಲ್ಲದಂಥ ವಸ್ತುಗಳಿಗೆ ನೀವು ಕೊಟ್ಟಿರುವಂಥ ದುಡ್ಡು ವ್ಯರ್ಥ. ಅದರಿಂದ ಯಾವುದೇ ಸುಖ ಆಗಿಲ್ಲ. ಇವತ್ತಿನವರೆಗೂ ₹1 ಚಾರ್ಜಿಂಗ್ ಯಾರೂ ಮಾಡ್ಕೊಂಡಿಲ್ಲ. ನಿಮ್ಗೆ ₹1 ರಿಟರ್ನು ಬಂದಿಲ್ಲ. ಈ ಬಂಡವಾಳ ಹಾಕಿರೋಂತಹ ದುಡ್ಡು ನಮ್ಮದು ತೆರಿಗೆದಾರರದು. ಈ ದುಡ್ಡನ್ನು ಹಾಳು ಮಾಡಿದ್ದೀರಾ. ಇವತ್ತು ನೀವು ಪ್ರಶಸ್ತಿ ತಗೊಂಡಿದ್ದೀರಾ. ನಿಮ್ಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇದರ ಒಂದು ನಿಜವಾದ ತನಿಖೆ ಮಾಡಿಸಿ. ಅದಾದ ಮೇಲೆ ಇವತ್ತು ನೀವೇನು ಒಂದು 3-4 ವರ್ಷದ ಕೆಳಗಡೆ ಹಾಕಿರೋಂಥ ಇನ್ಸ್ಟ್ರೂಮೆಂಟ್ಸ್ ಇವತ್ತು ಇವು ಬಳಕೆಗೆ ಬರುತ್ತಾ? ಮುಂದಕ್ಕೆ ಬಳಕೆ ಬರುತ್ತಾ? ಯಾವತ್ತಾರು ಒಂದು ದಿನ ಇದನ್ನ ಬಳಸೋಕ್ಕಾಗುತ್ತಾ? ಇದಕ್ಕೆ ಹಾಕಿರೋ ₹1,000 ಬಂಡವಾಳ ಯಾರು ದುಡ್ಡು? ನಿಮ್ಮದೇ ಪ್ಯಾಕೆಟಿಂದ ನೀವು ದುಡ್ಡು ಹಾಕಿದರೆ, ನೀವೇ ಈ ಥರದ್ದೊಂದು ಇನ್ಸ್ಟ್ರೂಮೆಂಟ್ ಮಾಡಿದರೆ ನಿಮಗೆ ನೋವಾಗ್ತಿತ್ತೋ ಇಲ್ವೋ ದಯವಿಟ್ಟು ಪ್ರಜೆಗಳಿಗೆ ತಿಳಿಸಿ. ನೀವು ತಗೊಂಡಿರುವಂಥ ಪ್ರಶಸ್ತಿಗೆ ನೀವೆಷ್ಟು ಅರ್ಹರು ಅಂತ ನಿಮ್ಮ ಆತ್ಮಸಾಕ್ಷಿನ ನೀವೇ ಕೇಳ್ಕೊಳ್ಳಿ.